ಪ್ರತಿ ಪ್ರತಿ ಹಿಡಿಗೆ ಐತೆ ಪ್ರತಿ ಅದು ಏನು ಮಾಡ್ತಿದೀಯೇ? ಅಷ್ಟೊತ್ತಲ್ಲಿ ಬಂದು ಕೂತ್ಕೊಂಡೆ ಇನ್ನೂ ಇತ್ತಾಗ ಬರ್ನೇ ಇಲ್ವಲ್ಲ? ಮನೇಲಿ ಇರ್ತೀವಿ ಕೆಲಸವ ಪಟ ಪಟ ಮಾಡಬೇಕು ತಾನೆ, ಇಷ್ಟೊತ್ತಾಗೋದಲ್ಲ. ಇನ್ನೂ ಅಡುಗೆ ಮಾಡಿಲ್ಲ ಅನ್ಕೊಂಡು ಅದು ಏನು ಮಾಡ್ತಾ ನೀನು? ಪ್ರತಿ ಪ್ರತಿ ಬಾ, ಊಟ ಮಾಡಿದ್ರವ? ಊಟನೂ ಮಾಡಿಲ್ಲ, ಏನೂ ಇಲ್ಲ ಕಣಪ್ಪ, ಏನೂ ಇಲ್ಲ. ಒತ್ತರ ಒಂಚೂರ ಅದೇನೋ ಚಿತ್ರಾನ್ನ ಕೆತ್ತಿದ್ಲು, ಅದನ್ನ ತಿಂದ್ವ. ಆಮೇಲೆ ಮಧ್ಯದಲ್ಲಿ ರಾತ್ರಿ ಹೆಸರಿಗೆ ತಂಗ್ಳಾನ ಐತೇನೋ ಅದು ಕೊಟ್ಲು ಉಂಡ. ಈಗ ಊಟ ಮಾಡಿಲ್ವ ಇನ್ನುವೆ? ಯಾಕೆ ಊಟ ಮಾಡಿಲ್ಲ? ಅಡುಗೆ ಮಾಡಿರ್ತಾನೆ ಊಟ ಮಾಡೋದು. ಅದೇನೋ ಕಣೆ, ನೀರು ಕತ್ತಿ ತಿನ್ಕೊಂಡು ನೀರು ಇಳ್ಕೊಳಕ್ಕೂ ಕೂತಾವಳೆ, ಬಂದಿವಿಲ್ಲ ಏನೂ ಇಲ್ಲ. ನಾನು ನಿಮ್ಮ ಸದ್ದಾಯ್ತಲ್ಲ ಅದಕ್ಕೆ ಬಂದೆ. ಏನವ ನಂದಿನಿ, ಹೊಂದ್ಕೊಂಡ ಏನೋ ಪರವಾಗಿಲ್ವಾ? ಏನು ಪರವಾಗಿಲ್ಲ, ಅಲ್ಲ ಚೆನ್ನಾಗಿದೆ ಕಣಣ್ಣ. ಇಲ್ಲೇನು ನಾವು ಎಷ್ಟೊತ್ತಿಗೆ ಊರಿಗೆ ಹೋಗೋಣ ನಂಗೆ ಆಗದೆ. ನಮ್ಮ ಕರ್ಕೊಂಡು ಬಿಟ್ಕೊಡು, ನಾವು ಇಲ್ಲಿ ಇರಕ್ಕಿಲ್ಲ ಕತೆ. ಇಲ್ಲೇನು ಯಾತಕಿರವು ಇಲ್ಲಿ ಒಂಥರ ನಾವು ಇಟ್ಟಿದ್ದೇನೆ ಭಿಕ್ಷೆ ಬಿಡ್ಕೊಂಡು ಇಟ್ಟು ಬಂದು ಕೂತ್ಕೋದ್ರಲ್ಲ ಹಂಗೆ. ಮೂರು ಕಾಸು ಮರ್ಯಾದಿಲ್ಲ ನಮಗೆ, ಯಾವುದು ಮರ್ಯಾದಿಲ್ಲ ಏನಿಲ್ಲ. ಅಡುಗೆ ಮನೆಗೆ ಹೋದ್ರೆ ನೀನು ಇಡ್ತಿ ಕೆಲಸ ಮಾಡೋಕೆ ಬಿಡಕ್ಕಿಲ್ಲ, ನಾನೇ ಮಾಡ್ಕೊತೀನಿ ಹೋಗಿ ಅಂತಾಳೆ. ಬಟ್ಟೆ ಒಗೆಗೆ ಹೋದ್ರೆ ಬಟ್ಟೆ ಒಗೆಗೆ ಬಿಡಕ್ಕಿಲ್ಲ, ನಾನೇ ಮಾಡ್ಕೊತೀನಿ ಹೋಗಿ ಅಂತಾಳೆ. ಆಮೇಲೆ ಅವ್ವ ಏನಾದರೂ ಕೆಲಸ ಮಾಡೋಕೋದ್ರೆ ಅದು ಮುಟ್ಬೇಡಿ ಇದು ಮುಟ್ಬೇಡಿ ಅಂತಾಳೆ. ನನಗೂ ಬೇಜಾರಾಗಿ ಹೋಗೋದೆ. ಅದಕ್ಕೆ ನಮಗೇನು ರೋಗ ಬಂದಿದ್ದದ, ಅದಕ್ಕೆ ಯಾವ ಕೆಲಸನೂ ಮಾಡ್ಸೋಕ್ಕಿಲ್ಲ, ಏನೂ ಮಾಡ್ಸೋಕ್ಕಿಲ್ಲ. ಎಲ್ಲನೂ ನಾವೇ ಮಾಡ್ಕೊಂಡು ಯಾಕಣ ಅದಕ್ಕಿರ್ಬೇಕು ಇಲ್ಲಿ ನಾವು. ನಮಗೆ ಮನೆ ಬರವ, ನಾವು ಕರ್ಕೊಂಡು ಬಿಟ್ಕೊಂಡು ನಮ್ಮ ಊರು ಹೋಯ್ತೀವಿ. ಉಣ್ಕಲ್ಲ ನಾವಿಲ್ಲಿ ಇರೋಕ್ಕಿಲ್ಲ. ಅಂಬ್ಲಿಯೋ ಸೊಪ್ಪು ಕುಡ್ಕೊಂಡು ನಮ್ಮ ಮನೆಯೆಲ್ಲ ಇರ್ತೀವಿ. ಮುರ್ಕುಲ್ ಮನೆ ಅಂದ್ರೆ ಒಂಥರ ನೆಮ್ಮದಿ. ನೀನು ಏನಾರು ಮನೆ ಹೆಂಗೆ ಮನೆ ಮಾಡಿದೀಯೇ, ಈ ಮನೆ ನಮ್ಗೆ ನೆಮ್ಮದಿ ಇಲ್ಲ, ನಾವು ಇರ್ಬೇಕಿಲ್ಲ ಕತೆ. ಕರ್ಕೊಂಡೋಗಿ ಬಿಟ್ಕೊಡಪ್ಪ, ಬೇಡ ಕತೆ ನಮಗೆ. ನಾನು ಅದಕ್ಕವ ನೀನು ಹಿಂಗೆ ಬೇಜಾರು ಮಾಡ್ಕೊಂಡಿದ್ದೆ. ನಂದಿನಿ ಕರೆ ಗೊತ್ತಾಯ್ಕಿಲ್ಲ, ನಿನಗೂ ಗೊತ್ತಾಯ್ಕಿಲ್ವ? ನೀನು ಬೇಜಾರು ಮಾಡ್ಕೊಂಡಿದ್ದೀಯಲ್ಲ. ಯಾವಾಗ ಬುದ್ಧಿ ಇದ್ದದ್ದು ಇಲ್ವೋ ನಿನಗೆ? ಅದಕ್ಕೆ ಅಂಗಡಿ ಅದಕ್ಕೆ ಅಂಗಡಿ ಬುದ್ಧಿ ಇಲ್ವ ನಿನಗೆ? ಸುಮ್ಮನಿರು, ಏನಾರು ಅಪ್ಪ ಮನೆಗೂ ಕೂತ್ಕೊಬರಕ್ಕಿಲ್ಲ. ನಾನು ಮಾತಾಡ್ತೀನಿ ಅವ್ರ ಜೊತೆಗೆ. ಬೇಡ ಕಣಪ್ಪ ಬೇಡ, ನಿಮ್ಗೆ ಯಾಕೆ ಜಗಳ ತಂದಾಕೋದು? ಗಂಡ ಇಡ್ತಿರ ಮಧ್ಯೆ ನಾ ಬಂದ್ಬಿಟ್ಟು ಜಗಳ ತಂದಾಕತ್ತದ ಬೇಡ. ಏನಂತ ಅದನ್ನಾರು ಹೇಳವ? ಏನಂದವ ಅವಳು? ಮಾಡ್ತೀನಿ ಅವಳನ್ನ. ಬೇಡ ಕಣಪ್ಪ ಬೇಡ. ಆಮೇಲೆ ಹೋಗಿ ಹೇಳೋದು ಅವ್ನ ಮಕ್ಕಳು ಹೊಡೆದ ಬಡ್ದ ಅಂತ ಚಾಡಿ ಹೇಳ್ಕೊಳಕ ಬೇಡ ಬೇಡ. ಅವಳ ಕಡೆ ಫೋನ್ ಮಾಡ್ತಾಳೆ, ಸಂಜೆ ಗಂಟೆ ಫೋನ್ ಇಟ್ಕೊಂಡೇ ಕೂತಿರ್ತಾಳೆ ಕಿವಿಗೆ. ಹಾಂ ಅನ್ನಕ್ಕಿಲ್ಲ ಹ್ಞೂ ಅನ್ನಕ್ಕಿಲ್ಲ. ಫೋನ್ ಹೇಳೇ ಮಾತಾಡ್ಕೊಂಡು ಕೂತಿರ್ತಾಳೆ. ಒಂದೇ ಸಾರೆ ಅತ್ತೆ ನೀವು ಏನು ತಿನ್ನಬೇಕು, ನೀವು ಏನು ಉಣ್ಬೇಕು, ಅಲ್ಲಿ ನಿಮ್ಮ ಮನೆ ಹೆಂಗಿದ್ದದು, ಏನು ಜಮೀನು ಇದ್ದದ, ಯಾರು ಮಾಡೋರು, ಎಂತ ಮಾಡೋರು, ಇಲ್ಲ ತಡ ನಂದಿನಿಗೆ ಮದುವೆ ಆಗಿಲ್ವಲ್ಲ, ಏನ ಓದಿಸ್ಬೇಕಾ, ಹೆಂಗೆ ಎಷ್ಟು ಓದಿದಳು ಅಂತ ಒಂದು ಮಾತಿಲ್ಲ. ಅವಳ ತಾರೆ ಏನು ನಂದಿನಿ ನೀನು ಚೆನ್ನಾಗಿದೆಯವ, ಉಂಡ ತಿಂದ ಅಂತ ಒಂಚೂರು ನೆಗ್ ಅಂತ ಮಾತಾಡ್ಕೊಂಡಿದ್ದಾಳ. ಏನಿಲ್ಲ, ಸಂಜೆ ಗಂಟೆ ಫೋನು ನಾಯಿ ಬೇಯ್ಸಕ್ಕಂಗೆ ಬೇಯ್ಸಕ್ಬಿಡೋದು. ತಿಂದು ತಿಂದರಿಲ್ಲ. ಅದೇ ಅವಣೆ ಬರವಪ್ಪ ನಮಗೆ, ಅದಕ್ಕೆ ಅದೇ ಅವಣೆ ಬರವ. ಇಲ್ಲಿ ತಂದು ಕೊಡ್ತಿದ್ದಲ್ಲ ಸಾಮಾನ್ಯ, ಅಲ್ಲಿಗೆ ತಂದುಕೊಡು, ನಾವು ಅಲ್ಲೇ ಮಾಡ್ಕೊಂಡು ಉಂಟಿವಿ ಕತೆ. ಇಲ್ಲಿ ಇರೋಕ್ಕೂ ಇಲ್ಲ ಏನೂ ಇಲ್ಲ ಕತೆ. ನಾನು ಏನೋ ಕನಸು ಕಟ್ಕೊಂಡು ಬಂದೆ, ನನ್ನ ಮಗ ನಮಗೆ ಏನೋ ಮಾಡ್ತಾನೆ ಅಂತ. ಇಲ್ಲಿ ನಾಯಿ ಥರ ಬಾರಾಟ ಮಾಡ್ತಾವೆ ನನ್ನ ಮಗಳು ನನವೇ, ನಾವಿಲ್ಲೇ ಇರೋಕ್ಕಿಲ್ಲ. ಅಲ್ಲ ಏನು ಅವಳು ನಿಮ್ಗೆ ಅಷ್ಟು ಬೇಜಾರು ಮಾಡ್ಬಿಟ್ಲಾ? ಹೊಸಿ ಬೇಜಾರು ಮಾಡಿಲ್ಲ. ನಾವು ಹೇಳಿದ್ರೆ ನೀವು ಜಗಳ ಆಡ್ತೀರಿ ಅಂದ್ಬಿಟ್ಟು ಹೇಳಿಲ್ಲ. ತಪ್ಪು ತಾನೇ ನಿಮ್ಮದು? ತಪ್ಪು ತಾನೇ. ಬರ್ಲಿ ಈಗ ಅವಳನ್ನ ಮಾಡ್ತೀನಿ, ಅವಳನ್ನ ತಲೆ ಕೆಡ್ಸ್ಕೊಬಿಟ್ಟು ಸುಮ್ಕಿರೋದಕ್ಕೆ ಅವ್ರ ಅಪ್ಪನ ಮನೆ ಉತ್ಕೊಂಡ್ಬಂದಳು. ಅವಳು ಅಪ್ಪನ ಮನೇಲಿ ಅವ್ರ ಅಪ್ಪನ ಮನೆ ಉತ್ಕೊಂಡ್ಬಂದಳವ. ತಂದಕೊಂಡು ನಾನು ಬಂದಕೊಂಡು ನಾನು ಮಾಡಿಸ್ಕೊಂಡು ಉಣ್ಬೇಕು, ಅದಕ್ಕೆ ಅವ್ರು ತಂದು ಇಕ್ಕಿದಳು. ಅನ್ನ ಕಿತ್ಕೊಳಕನಪ್ಪ ನನ್ನ ಕೈಲಿ ಆಗದಪ್ಪ ಅನ್ನ ತಿನ್ನಕ್ಕೆ. ಅದಕ್ಕೆ ಇನ್ನೇನು ಇಲ್ಲ, ಅಷ್ಟು ಪುಡಿಬಿಟ್ರೆ ಅದನ್ನ ಹಾಕವಳೆ. ಚಿತ್ರಾನ್ನ ಅಂತ ಕೊಟ್ಟವಳೆ, ಬಾಯಿಗೆ ಹಾಕಿದ್ರೆ ವಾಂತಿ ಬರ್ತದೆ, ಹುಂಡ ಕಾಯ್ತಾ ಇಲ್ಲ. ತೆಗ್ದಿದ್ದೆ ರಾತ್ರಿ ಹೆಸ್ರಿಗೆ ಅನ್ನ ಇಕ್ಕವಳೆ. ಅದು ನನಗೆ ಹುಣ್ಣಾಕಂತ ನಿಮಗೆ ಗೊತ್ತು. ಅನ್ನವ ಏನು ಹುಡುಗ ಮಾಡ್ಬಿಡ್ತಾಳೆ, ಒಂಚೂರು ಮೆತ್ತಗೂ ಮಾಡಕ್ಕಿಲ್ಲ. ಅವತ್ತೇ ಹೇಳಿವ್ನಿ, ಅವ ನನಗೆ ಐಕಿಲ್ಲ ನುಂಗಕ್ಕೆ ಮೆತ್ತಗೆ ಮಾಡವ, ಇಲ್ಲ ಒಂದು ಇಪ್ಪಟ್ಟು ಹಿಟ್ಟು ಮಾಡ್ಕೊಡವ ಅಂತ ಕೇಳಿವ್ನಿ. ಅದನ್ನು ಮಾಡಲಿಲ್ಲ. ಬೇಡ ಅವೇನಿಲ್ಲ ಮಾಡಕ್ಕೆ ಬರಕ್ಕೆ ಅಂತ ಸೋರಿಸ್ಕೊಂಡು ಅನ್ನನೂ ಬೇಯಿಸಿಲ್ಲ. ತಂಗ್ಳ ಹೆಸರು ಕೊಡ್ತಾಳೆ. ನನಗೆ ಒಂದು ತುಂಡ್ರೆ ಇನ್ನೊಂದು ತುಂಡಕ್ಕೆ ಐಕಿಲ್ಲ ಅಂತಿದ್ರಲ್ಲಿ ನಮಗೆ ಯಾಕೆ ಇವೆಲ್ಲವ? ಏನು ಬೇಡ ಕತೆ. ನೀನು ಎಡ್ತೀನಿ ಕಟ್ಕೊಂಡು ನೀನು ಚೆನ್ನಾಗಿರು. ನಾವು ನನ್ನ ಮಗಳು ನಾನು ಊರಿಗೆ ಹೋಯ್ತೀವಿ ಕತೆ. ನನ್ನ ಮಗ ಎಲ್ಲ ಇಳಿಬಿಟ್ಬಿಡೋದು, ಅಷ್ಟು ಚೆನ್ನಾಗಿತ್ತು. ಇನ್ನು ನೆಟ್ಟು ನೇರವಾಗಿದ್ದರೆ ನಮಗೆ ಯಾಕಿಂಗೆ ಆಯ್ತಿತ್ತು? ನಮ್ಮ ಮನೆ ಹೆಂಗೆ ಬೇಕು, ನಮ್ಮ ಮನೆ ಹೇಳ್ತಂಗೆ ಬಡವ್ರ ಮನೆ ಹೆಣ್ತಂದು ಮದುವೆ ಮಾಡ್ಕೊಬಂದಿರಿ. ಇವತ್ತು ಅತ್ತೆ ಮಾವ ಅಂತ ಮರ್ಯಾದೆ ಕೊಡೋದು, ಗಂಡ ಅಂತ ಮರ್ಯಾದೆ ಕೊಡೋದು, ನೀರು ಹೋದಷ್ಟು ನೀರು ಹೊತ್ಕೊಂಬರೋದು, ದೊಡ್ಡವ್ರ ಮನೆ ಅಂದ ಚೆನ್ನಾಗಿ ಬೆರ್ಗಾಗಿ ಕರ್ಕೊಬಂದ್ಬಿಟ್ಟಿವಿ. ಈಗ ನನ್ನ ಮಗನಿಗೆ ಇಟ್ಟಾಕಲ್ಲ. ನನ್ನ ಮಗ ಸಂಕಟ ಪುಟ್ಕೊಂಡು ಈಚೆಗೋಗಿ ಗೈಕೊಂಡು ಎತ್ಕೊಂಡು ಎಲ್ಲನೂ ಬರಬೇಕು. ಬರೋವನಿಗೆ ಹಿಟ್ಟಿಕ್ಕದೆ ಕಷ್ಟ. ನೀನು ಇರ್ತೀನಿ ನೋಡ್ತಾವನಿಲ್ಲ, ನಾನು ನೋಡ್ತಾವನಿಲ್ಲಪ್ಪ, ನೋಡ್ತಾವನಿ. ಸಾರ್ಥಕಾಯ್ತು ನಿನ್ನ ಮಗ ಅಂತ ಎತ್ತಿದ್ಕು, ಸಾರ್ಥಕಾಯ್ತು ಕಲ್ಲ, ಸಾರ್ಥಕಾಯ್ತು. ಬೇಕಾಗಿತ್ತಾ ನಿನಗೆ ಹೆಣ್ಣು ಕೊಡೋದರಿದ್ರೆ ನಿನಗೆ ಹೋಗಿ ಅವಳು ಕಟ್ಕೊ ಬಂದ್ಬಿಟ್ಟು ಇವತ್ತು ನಾನು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ. ನಾನೇನೋ ಹೆಂಗೋ ಸಾಯದ ಮುಕ್ಕಿ. ನನ್ನ ಮಗಳು ಏನು ಮಾಡಬೇಕು, ನನ್ನ ಮಗಳನ್ನ ಕರ್ಕೊಬಂದು ಮದುವೆ ಮಾಡ್ತೀನಿ ಮುಂಜಿ ಮಾಡ್ತೀನಿ ಅಂತ ಬಣ್ಣದ ಮಾತಾಡ್ಕೊಂಡು ಕರ್ಕೊಬಂದ. ಇವತ್ತು ಎದ್ದೆದ್ದು ಕಡ್ದೋಯ್ತಿದ್ದಿ. ನೀನು ಎಡ್ತಿ ಮಾಡ್ದಂಗೆ ಬಿಟ್ಟಂಗೆ ನೋಡು. ನೀನೇ ಬಂದು ಇಷ್ಟೊತ್ತಾಯ್ತು ಬಂದ್ಲಾ ಅಂತ. ಇಲ್ಲ ಇರವ ಮಾಡ್ತೀನಿ ಇರವಳನ್ನ. ಅವ್ರ ಅಪ್ಪನ ಮನೆಗೆ ಹೊತ್ಕೊಂಬಂದಳವ ಅವಳು. ನೀನು ಹಿಂಗೆ ಎದ್ರುಕೊತಿದ್ದಲ್ಲ, ನೀನು ಬಾಯಿ ಮುಚ್ಕೊಂಡು ಸುಮ್ಕೊಂಡು ನೀನು. ನಿಮ್ಗೆ ಏನು ಬೇಕಾದ್ರೂ ನಾನು ಕೇಳಿ ನಾ ತಂದ್ಕೊಡ್ತೀನಿ. ಎದ್ರುಕೊತವ್ರು ಎದ್ರುಕೊಂಡು ಅದಕ್ಕವ ನೀನು ನಂದ್ರಿ ನಿಂಗೆ ಅಡುಗೆ ಮಾಡಕ್ಕೆ ಹೋಗ್ತಿಲ್ವಾ? ಅವ್ಳು ನೀರು ಸುತ್ತಲ್ಬಿಟ್ಟು ಮಾಡ್ಕೋಬೇಕಿತ್ತು. ಇಲ್ಲ ಕನ್ನಡ ಮನೆ ಒಳಗೆ ಹೋದ್ರು ಸಾಕು, ಏನು ಮುಟ್ಟಕ್ಕೂ ಬಿಡಕ್ಕಿಲ್ಲ. ಕೈನಿಗೆ ಕಿತ್ಕೋದಲ್ಲ, ನಾನೇ ಮಾಡ್ತೀನಿ ಅಂತ ನೀನು ಎಡ್ತಿ ಅಂತಿದ್ರಲ್ಲಿ ನಾನೇ ಮಾತಾಡೋಕ್ಕದು, ನಾನೇ ಗಣ ಮಾತಾಡೋಕ್ಕದು. ನೀನೇನಂದಿ ನನ್ನ ತಂಗಿ ಬಂದು ಜಗಳ ತಂದಾಕೋದ್ಲು ಅಂತಿದ್ದಿ. ಅದಕ್ಕೆ ನಾನೇನು ಮಾಡಣೆ? ಅದಕ್ಕೆ ನಾನು ಸುಮ್ಮನಾದೆ. ನೀವು ಸರಿಯಾದವ್ರೆ ಕತೆ. ಬರ್ಲಿ ತಾಳು ಪಾರತಿ ಆಗ ಹೋದ್ಲು ಕಣಪ್ಪ, ನೀರು ಇಕ್ಕೋತೀನಿ ಅಂದ್ಬಿಟ್ಟು ಏನು ಮಾಡ್ತಿದ್ದವ? ಎಷ್ಟೊತ್ತಿನಲ್ಲಿ
ಫೋನ್ ಅನ್ಕೊಂಡು ಫೋನ್ ಮಾತಾಡ್ಕೊಂಡು ಕೂತಿರ್ತಾಳೆ. ಫೋನ್ ತೊಳ್ಕೊಂಡು ಏನು ದೊಡ್ಡ ಫೋನ್ ಇಟ್ಕೊಂಡು ಹಾಡು ಹಾಕೊಂಡು ರೂಮಲ್ಲಿ ಕೂತಿರ್ತಾಳೆ ಕಣಪ್ಪ. ನಾವು ಬೇವರ್ಸಿಗಳಂಗೆ ಇಲ್ಲಿ ಕೂತ್ಕೊಂಡು ಕಾಲ ಕಳೆಯೋದು. ನನ್ನ ಮಗ ಎಲ್ಗೋದ್ನು ಏನು ಕತೆಯೋ ಬರ್ನಿಲ್ವಲ್ಲ ಅಂತ ನಾವು ಚಿಂತೆ ಮಾಡೋದು. ಅವಳು ಹಾಡು ಗಿಡ ಹಾಕೊಂಡು ರೂಮ್ನಿಂದ ಈಚೆ ಬರ್ತಾನೆ ಮಾರಾಣಿ ಹೆಂಗಿರೋದು ನೋಡು ನಮ್ಮ ಮನೆ ಬರವ. ದೇವ್ರಿಗೆ ಓಡ್ ಬಂದಿರೋರೆ ತಾನೇ ಕಾಲಾಗೋದು. ಈಗ ಒಳ್ಳೆ ತನಕ ಕೇಳ್ಕೊಳ್ಳೋದು ಲಾಸ್ಟ್ ಅಂತ ಅಪ್ಪಟಿ ಒತ್ಕೊಬತ್ತಿದ್ದಿ ಅಪ್ಪಟಿ ಮಾಡ್ತಿದ್ದಿ ಒಂದಿ ಸಾರೆ ಫೋನಲ್ಲಾರೆ ನನ್ನ ಗಂಡ ಹಿಂಗೆ ಮಾಡವನೆ ಹಿಂಗೆ ಮುಟ್ಟವನೆ ಅಂದಾಳ. ಮನೆಗೆ ಏನು ತರಕಿಲ್ಲ ಏನು ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಎಲ್ಲರೂ ಒಪ್ಪಿಸ್ತಾ ಇರ್ತಾಳೆ. ಜನ ಏನು ಅನ್ಕೊಳ್ಳಲ್ರು ನನ್ನ ಮಗನ ಬಗ್ಗೆ ಏನು ಅನ್ಕೊಳ್ಳಲ್ರು. ನಾನು ಮಾತಾಡ್ಬಿಡೋನು ನೀನು ಏನಾರೇ ಬೈತೀಯ ಅಂದ್ಬಿಟ್ಟು ನಾನು ಮಾತಾಡಿಲ್ಲ ಕಣಪ್ಪ. ಅದಕ್ಕವ ನಿನ್ಗೇನು ಮಾತಾಡೋಕೆ ಹೋಗಿಲ್ವಾ? ನಿನ್ನ ಸೊಸೆ ನಿನ್ನ ಮಗನ ಇರ್ತೀಯ ನಿನ್ನ ಕೇಳೋಕೆ ಅದೇ ಕಣವ. ತಪ್ಪಾದ್ರೆ ಬುದ್ಧಿ ಹೇಳವ ನೀನು ತಲೆ ಕೆಡ್ಸ್ಕೊಬೇಡ ನೀನು. ನಾನು ಇವನಿ ಕತೆ ಆಮೇಲೆ ನೆಡ್ತಿಗೆ ಹಾಕ್ಬೋದೇ ಯಾಕಾಡ್ದೆ ಅಂತಂದ್ರೆ ನಾನೇನಪ್ಪ ಉತ್ತರ ಕೊಡೋನೆ. ಅದಕ್ಕೆ ನಾನು ಏನು ಮಾತಾಡ್ತಿದ್ದಿಲ್ಲ ಕನ್ಕಂದ. ಅದಕ್ಕವ ಆಮೇಲೆ ಪಾರ್ಕೆ ಕ್ವಾಣಿಗೆ ಬಿಡಕಿಲ್ಲ ಕಣಪ್ಪ. ಕ್ವಾಣಿಗೆ ಬಿಡಕಿಲ್ಲ ಏನೋ ಮ್ಯಾಗಿ ಅಂತ ಬಂದದಂತಲಪ್ಪ ದಾರ್ದಂಗೆ ಅದನ್ನ ತಿನ್ಬೇಕು ನಾನೇ ಮಾಡ್ಕೊತೀನಿ ಅಂದ್ರೂ ಕ್ವಾಣಗ್ ಬಿಡ್ನಿಲ್ಲ ನೀನು ಇಡ್ತಿ. ಅದಕ್ಕೆ ನಾನು ಇನ್ನು ಏನಾಗಿದ್ದದು ಏನು ಬರ್ತಿ ಕನ್ನಡ ಏನು ಮಾಡಕ್ ಬಿಡ್ಲಿಲ್ಲ ಗೊತ್ತಾ ನಮ್ಗೆ. ಮಾಡ್ತೀನಿ ಅವಳನ್ನ ಅವಳು ನೋಡ ಮುರಿತೀನಿ ಮಾಡ್ತೀನಿ ಅವಳನ್ನ ಮಾಡ್ತೀನಿ ಬಡ್ಡಿಯ. ಓ ನಮ್ಮ ಓನರ್ ಇಷ್ಟು ಕಷ್ಟ ಕೊಡ್ತಿದ್ದಾಳ. ಕಿರ್ಕಂದ ಸುಮ್ಮನಿರು. ಅದಕ್ಕೆ ಆಮೇಲೆ ಬಂದು ಚಾಡಿ ಹೇಳ್ಬಿಟ್ಲು ಬಂದು ಹೊಡೆದ್ಬಿಟ್ಟನಕ್ಕ ಬಾ ಮಿಚ್ಕೊಂಡಿರು. ಮೇಲೆ ಹೇಳಕ್ಲಾಗ ಸುಮ್ಕಿರವ ಸುಮ್ಮನಿರೋಣ ನೀನು. ನಮ್ಮ ಇಷ್ಟ ಮಾಡ್ಬಿಡ ನಿನ್ನ ಗಾಡನ್ನ ಊರ್ಕೊಂಡಿದ್ದೀವಿ ಅಷ್ಟೇ ಇರಕ್ಕಿಲ್ಲ. ಯಾಕೆ ಸುಮ್ಕಿರೋ ನಿಮ್ಮ ಮೇಲೆ ಬರಂಗೆ ಯಾಕೆ ಮಾಡೋಣ ನಾನು ಮೇಲೆ ಯಾಕಂಗೆ ಹೇಳೋ ನಾನು ನಿಮ್ಮ ಮೇಲೆ ಹೇಳಕ್ಕಾಗತ್ತೆ ಸುಮ್ಕಿರವ. ಅಲ್ಲ ರಪ್ಪನ ಮನೆಗೆ ಹೊತ್ಕೊಂಡ್ಬಂದಿಲ್ಲ ಬಡ್ಡಿ ಚೆಂಗ್ಳು ಬಡ್ಡಿ ನಾನು ತಲೆ ಕೆಡಿಸ್ಬಿಟ್ಟು ನಾನು ಕರ್ಕೊಂಡು ಓಡ್ ಬರಂಗೆ ಮಾಡ್ಬಿಟ್ಟು ಇವತ್ತು ನಮ್ಮ ಅವ್ವ ಅಪ್ಪು ನಮ್ಮ ಅವ್ವನು ನನ್ನ ನಾಲ್ಕು ತಂಗಿಯನ್ನು ಬಂದಿದ್ರೆ ನನ್ನ ನಾಲ್ಕು ಇಟ್ಟಿಗೆ ಹಿಂಗೆ ಆಡಲಂತೆ ಮಾಡ್ತೀನಿ ಅವಳನ್ನ. ಅದು ಯಾವ್ದು ಫೋನಲ್ಲಿ ಮಾತಾಡೋದು ಮಾಡ್ತೀನಿ ನಡಂಬಿಡ್ತೀನಿ ಅವಳನ್ನ. ಅಲ್ಲಿ ಫೋನ್ ಕಿತ್ಕೊತೀನಿ ಫಸ್ಟಿಗೆ ಫೋನ್ ಕಿತ್ಕೊತೀನಿ. ಹಿಂದೆ ಗಂಟೆ ಮಾತಾಡ್ತಾಳೆ ಯಾರ ಜೊತೆ ಮಾತಾಡೋದು ಏನು ಕತ್ತು ಯಾರು ಗೊತ್ತು. ರೂಮಲ್ಲಿ ಬಗ್ಲಕೊಂಡು ಮಾತಾಡ್ತಾಳೆ. ಅದು ಯಾರ ಜೊತೆ ಗೊತ್ತಿಲ್ಲ ಹುಸಿ ಮಾತಾಡಕ್ಕಿಲ್ಲ ಕಣವ ಬಿಸಿ ಬಿಸಿ ಅಂತ ಮಾತಾಡೋದು ಮಾಡ್ತಿದಿರವ. ಅದು ಯಾರ ಜೊತೆ ಮಾತಾಡೋಳು ಯಾವನ್ ಮಾತಾಡೋಳು ಯಾವಳು ಮಾತ್ರ ಮಾಡೋಳು ಫೋನನ್ನು ನೋಡ್ತೀನಿ ನಾನು ನೋಡೇ ಬಿಡ್ತೀನಿ ಕತೆ. ಏನು ಬುಟ್ಟು ಕಿಟ್ಕೊಡಕ್ಕಿಲ್ಲ ಕತೆ. ಓ ಬಾಳ್ ತಂದೀನಿ ಮಟನ್ ಕೇಳಿದ್ದೀರಾ ತಂದೀನಿ ನೋಡಿ ಹೆಸರು ಮಾಡ್ಕೊಟ್ಟವು ಬೇಡ ಕಣಪ್ಪ ಬೇಡ. ಬಾಯಿ ಹಂಚ್ಕೊಂಡಿರವ ನೀನು. ಓ ಹಿಂಗೆ ಎದ್ರುಕೊಬಿಟ್ಟು ಅಷ್ಟೇ ನೀನು. ಎಂತ ಒಳ್ಳೆ ಇವಳು ಪರತಿ ನಂಬ್ಕೊಬಿಟ್ನಲ್ಲಿ ನಿಮ್ಮ ಅಣ್ಣ ನಂಬಕಿಲ್ಲ ಅಂತಿದೆ. ನಂಬದ್ದ ನಂಬದೇ ಕಣವ. ಅಣ್ಣ ಹೇಳಿ ಮತ್ತೆ ಕೇಳ್ತಾನೆ ಗೊತ್ತಾಯ್ತು ನನಗೂ. ಅದಕ್ಕೆ ನಾನು ಹೇಳಿದ್ದು ಚಿತ್ರ ನೋಡೋಷ್ಟು ಚೆನ್ನಾಗಿತ್ತು. ನೀನು ನೋಡಿದಷ್ಟು ಬಿಟ್ಬಿಟ್ರಿ ನೀನು ಇಲ್ಲತ್ತಿದ್ದಿ. ಕಡಲೆ ಬೀಜ ಕರ್ಬೇವು ಈರುಳ್ಳೆಲ್ಲ ಹಾಕಿ ಗಮಗ ಅಂದ್ಬಿಟ್ಟು 2 ಸಲ ತಿಂದಿದ್ದಿ. ತಿನ್ನಕ್ಕೆ ಆಗಿಲ್ಲ ಅಂದ್ಬಿಟ್ಟಿರವ ನೀನು. ನಿಜ ಮಗ ಅನ್ಬೇಡ ಹಂಗಾಗಬೇಡ ಇರು. ಇನ್ನೇನು ಹೇಳಿ ತಿಂದೇನಕ್ಕದ ಬೇಗ ಹೇಳ್ತಿದ್ದಕ್ಕ ಬಿಡು ನೀನುವೆ. ಓ ಹಿಂಗಿಲ್ಲದ ಮೇಲೆ ಇವ್ರಿಬ್ರು ಬೇರೆ ಬೇರೆ ಮಾಡ್ದಂಗೆ ನಾವು ಬೇರೆ ಮಾಡ್ದಂಗೆ ಅದೇನೋ ಸರಿ ಕಣವ. ಹೆಂಗಾರೆ ಮಾಡಿ ಅಣ್ಣನ ನಮ್ಗೆ ಹೊಲ್ಕೊಬಿಡ್ಬೇಕು. ಅಲಿತನಕ ಸುಮ್ಕಿರು. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಆ ವಿಡಿಯೋ ನೋಡಿಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಂಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ.